ಭಾರತೀಯ ಕಲಾ ವಿಭಾಗದಲ್ಲಿ ಅಭ್ಯಾಸ ಮಾಡುವುದಕ್ಕೆ 3 ರೀತಿಯ ಕ್ರಮ ಉಂಟಂತೆ. ಅದಕ್ಕೆ ಅಧ್ಯಯನದ 3 ಕ್ರಮಗಳು ಅಂತಲೇ ಇದು. ಅದು ಉಪನಿಷತ್ತುಗಳಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ವಿಷಯಗಳು. ಏನು ಮೂರು ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ 3 ರೀತಿಯಲ್ಲಿ ನಾವೊಂದು ಕಲೆಯನ್ನು ಪಡ್ಕೊಳ್ಬಹುದಪ್ಪ. ಯಾವ ರೀತಿಯಲ್ಲಿ ಅಂತಂದ್ರೆ, ಮೊದಲನೇದು ಗುರು ಶುಶ್ರೂಷಯಾ ವಿದ್ಯಾ. ಗುರುಗಳ ಸೇವೆ ಮಾಡಿ, ಗುರುಗಳ ಮನೆಯಲ್ಲೇ ಇದ್ಕೊಂಡು, ಗುರುಗಳು ಹೇಳಿದ ಕೆಲಸ ಎಲ್ಲ ಮಾಡಿ, ಗುರುಗಳು ಹೇಳಿಕೊಟ್ಟಾಗ ಅಭ್ಯಾಸ ಮಾಡಿಕೊಂಡು, ಗುರುಗಳಿಗೆ ಪ್ರೀತಿಯ ಶಿಷ್ಯನಾಗಿ ಎಲ್ಲವನ್ನ ಅಭ್ಯಾಸ ಮಾಡೋದು. ಇವತ್ತಿಗೂ ನಿಮಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ಶಾಸ್ತ್ರೀಯ ಸಂಗೀತದ ಅಧ್ಯಯನದ ವ್ಯವಸ್ಥೆಯಲ್ಲಿ ಇವತ್ತಿಗೂ ಆ ಗುರು ಶುಶ್ರೂಷೆಯ ವಿದ್ಯಾ ಕ್ರಮ ಇದೆ. ಇವತ್ತಿಗೂ ಇದೆ. ಮುಂಬೈ ಪುಣೆ ಅಂತ ನಗರಗಳಲ್ಲಿ ಇವತ್ತಿಗೂ ಇದೆ. ಗುರುಗಳ ಮನೆಯಲ್ಲೇ ಉಳ್ಕೊಂಡು, ಅವ್ರ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು, ಅವ್ರು ಹೇಳಿದ ಪಾಠವನ್ನು ಕೇಳ್ಕೊಂಡು ಅಭ್ಯಾಸ ಮಾಡುವ ಅನೇಕ ಶಿಷ್ಯರು, ಅನೇಕ ಗುರು ಪರಂಪರೆ ಇವತ್ತಿಗೂ ಇದೆ. ಅವರಲ್ಲಿ ಯಾವುದೇ ಫೀಸ್ ಕೊಡೋದಿಲ್ಲ. ಗುರುಗಳ ಮನೆಯಲ್ಲಿ ಉಳ್ಕೊಂಡು ಗುರುಗಳಿಗೆ ಸೇವೆ ಮಾಡ್ಕೊಂಡು ಅದನ್ನ ಅಭ್ಯಾಸ ಮಾಡ್ತಾರೆ. ಇದು ಒಂದು. ಎರಡನೇದು ಪುಷ್ಕರೇಣ ಧನೇನವ. ಏನಾದ್ರೂ ಒಂದು ಹಣವನ್ನು ಕೊಟ್ಟೋ ಅಥವಾ ಏನಾದ್ರೂ ಸಂಪತ್ತನ್ನು ಕೊಟ್ಟೋ ಅಭ್ಯಾಸವನ್ನು ಮಾಡುವಂಥದ್ದು. ಇನ್ನೊಂದು ಅಥವಾ ವಿದ್ಯೆಯಾ ವಿದ್ಯಾ. ಒಂದು ವಿದ್ಯೆಯನ್ನು ನಾನು ನಿನಗೆ ಹೇಳ್ಕೊಡ್ತೇನೆ, ನೀನು ಇನ್ನೊಂದು ವಿದ್ಯೆಯನ್ನು ನನಗೆ ಹೇಳ್ಕೊಡುವಂತ. ನೀವು ನಳದಮಯಂತಿಯ ಕಥೆಯನ್ನು ಕೇಳಿದ್ರೆ ಅಲ್ಲಿ ನಳ ಮಹಾರಾಜ ಮತ್ತೆ ಋತುಪರ್ಣ ಮಹಾರಾಜನ ಮಧ್ಯದಲ್ಲಿ ನಡೆದಂತಹ ಒಪ್ಪಂದ ನಿಮಗೆ ನೆನಪಾಗಬಹುದು. ಒಬ್ಬ ಅಕ್ಷವಿದ್ಯೆಯನ್ನು ಹೇಳ್ಕೊಟ್ಟ. ಅಕ್ಷವಿದ್ಯೆ ಅಂತಂದ್ರೆ ಜೂಜಾಡುವುದು. ಯಾಕೆ ಅಂತಂದ್ರೆ ನಳ ಜೂಜಿನಲ್ಲೇ ಸೋತಿದ್ದು. ಹಾಗಾಗಿ ಅಕ್ಷವಿದ್ಯೆಯನ್ನ ಅಲ್ಲಿ ಋತುಪರ್ಣ ನಳನಿಗೆ ಹೇಳ್ಕೊಟ್ಟ. ನಳ ಅಶ್ವಹೃದಯವನ್ನ ಅಂದ್ರೆ ಕುದುರೆಯ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿದ್ಯೆಯನ್ನ ಋತುಪರ್ಣನಿಗೆ ಹೇಳ್ಕೊಟ್ಟ ಅಂತ. ವಿದ್ಯೆಯಾ ವಿದ್ಯಾ. ಪರಸ್ಪರ, ನಾನು ಇದನ್ನು ನಿನಗೆ ಹೇಳ್ಕೊಡ್ತೇನೆ, ನೀನು ನನಗೆ ಇದನ್ನು ಹೇಳ್ಕೊಡುವಂತ. ಈ ರೀತಿ 3 ರೀತಿಯಾದ ಕ್ರಮ ಇದೆ. ಇದರಲ್ಲಿ ಮೊದಲನೆಯದು ಈ ಗುರು ಶುಶ್ರೂಷೆಯ ವಿದ್ಯಾ ಅನ್ನೋದೇನಿದೆಯಲ್ಲ, ಇದರಲ್ಲಿ ಈ ಉಪನಿಷತ್ತುಗಳಲ್ಲೆಲ್ಲ ಬಂದಂತಹ ಒಂದು ಕ್ರಮ ಇದೆ. ಏನು ಅಂತಂದ್ರೆ ಪರಿಪ್ರಶ್ನ ಅಂತ ಅದಕ್ಕೆ ಹೆಸರು. ಪ್ರಶ್ನೆಯನ್ನು ಕೇಳ್ತಾ ಹೋಗೋದು. ಪ್ರಶ್ನೆಯನ್ನು ಕೇಳಿದಾಗ ಮಾತ್ರ ಗುರುಗಳು ಉತ್ತರ ಕೊಡ್ತಾರೆ. ಇಲ್ಲದಿದ್ದರೆ ಗುರುಗಳು ಏನು ಪಾಠ ಮಾಡೋದಿಲ್ಲ. ಹಾಗೆ ಇದ್ದು ಬಿಡ್ತಾರೆ. ನಮಗೆ ಬೇಕಾದ್ರೆ ನಾವು ಪ್ರಶ್ನೆ ಕೇಳಬೇಕು ಅಂತ. ಹಾಗೆ ಕೇಳಿದಾಗ ಮಾತ್ರ ನಮ್ಗೆ ಅಧ್ಯಯನ ಆಗ್ತದೆ ಅಂತ. ಇಲ್ದಿದ್ರೆ ಗುರುಗಳು ಏನು ಹೇಳ್ಕೊಡೋದಿಲ್ಲ. ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಿದ್ರೆ ಮಾತ್ರ. ಹಾಗೆ ತೈತ್ತಿರೀಯ ಉಪನಿಷತ್ತಿನಲ್ಲಿ ಒಂದು ಕಥೆ ಬರ್ತದೆ, ಬಹಳ ಅದ್ಭುತವಾದ ಕಥೆ. ಆರುಣಿ ಅಂತ ಹೇಳಿ ಅವನ ಹೆಸರು. ಅವನ ಅಪ್ಪನ ಹತ್ರ ಕೇಳೋದು, ಬ್ರಹ್ಮ ಹೇಗಿದ್ದಾನೆ, ಭಗವಂತ ಹೇಗಿದ್ದಾನೆ ಹೇಳ್ಬೇಕು ಅಂತ. ಪ್ರಶ್ನೆ ಕೇಳ್ತಾ ಹೋಗೋದು ಅವನು. ಮೊದಲಿಗೆ ಬ್ರಹ್ಮ ಹೇಗಿದ್ದಾನೆ ಅಂತ ಒಂದು ಉತ್ತರವನ್ನು ಕೊಡ್ತಾನೆ ತಂದೆ. ಆಮೇಲೆ ಹಾಗಿಲ್ಲ ಅಂತ ಮಗ ಕೇಳ್ತಾನೆ, ಹೀಗಿದ್ದಾನ ದೇವರು ಅಂತ. ಹಾಗಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾನೆ. ಮತ್ತೊಂದಷ್ಟು ವಿಚಾರ ಮಾಡ್ಕೊಂಡು ಮತ್ತೊಂದ್ಸಲ ಬಂದು ಕೇಳ್ತಾನೆ, ಹೀಗಿದ್ದಾನ ಅಂತ. ಪಂಚಕೋಶ ವಿವೇಕ ಅಂತ ಅದಕ್ಕೆ ಹೆಸರು. ಅದು ಬಹಳ ದೊಡ್ಡ ಶಬ್ದ ಆಗ್ತದೆ, ಬೇಡ ನಮ್ಗೆ. ಹಾಗಾಗಿ ಇಂಥದ್ದೆಲ್ಲ ವಿಷಯಗಳು ಇದೆ. ಒಂದು ಪ್ರಶ್ನೋಪನಿಷತ್ತು ಅಂತ ಉಪನಿಷತ್ತೇ ಇದೆ. ಪ್ರಶ್ನೆ ಕೇಳದೇ ಇದ್ರೆ ಅದು ನಮ್ಮ ಮನಸ್ಸಲ್ಲಿರುವ ವಿಷಯ ಆಗೋದಿಲ್ಲ.